ವೀಕ್ಷಕರೇ, ಅದು 2015 ಜನವರಿ ತಿಂಗಳು ಯುಕೆಯ ಮ್ಯಾಂಚೆಸ್ಟರ್ನ ಕ್ಲಬ್ ಒಂದರಲ್ಲಿ ರೆನ್ಹರ್ಡ್ ಎಂಬ ವ್ಯಕ್ತಿ 22 ವರ್ಷದ ಒಬ್ಬ ಯುವಕನನ್ನ ಭೇಟಿ ಮಾಡ್ತಾನೆ. ಅವರಿಬ್ರು ಕ್ಲಬ್ನಲ್ಲಿ ಮಾತನಾಡುತ್ತಿರುವಂತಹ ಸಮಯದಲ್ಲಿ ಈ ರೆನ್ಹರ್ಡ್ ಆ ಯುವಕ ಕುಡಿತದಂತ ಡ್ರಿಂಕ್ಸ್ ನ ಒಳಗೆ ಏನನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದ. ಅದನ್ನ ಕುಡಿದಂತ ಆ ಯುವಕ ತಕ್ಷಣ ಪ್ರಜ್ಞೆ ತಪ್ತಾನೆ. ನಂತರ ಈ ರೆನ್ಹರ್ಡ್ ಹತ್ರದಲ್ಲೇ ಇದ್ದಂತ ಒಂದು ಅಪಾರ್ಟ್ಮೆಂಟ್ಗೆ ಆ ಯುವಕನನ್ನ ಕರ್ಕೊಂಡು ಹೋಗ್ತಾನೆ. ತನ್ನ ಅಪಾರ್ಟ್ಮೆಂಟ್ ಅಲ್ಲಿ ಮೊದಲೇ ಲೈಟ್ ಮತ್ತು ಕ್ಯಾಮೆರಾವನ್ನ ಸೆಟ್ ಮಾಡಿ ಇಟ್ಟಿದ್ದಂತ ಈ ರೆನ್ಹರ್ಡ್ ಆ ಯುವಕನ ಜೊತೆ ಅಶ್ಲೀಲ ಕೃತ್ಯಗಳನ್ನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅದೆಲ್ಲವನ್ನು ಕೂಡ ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾನೆ. ಇಷ್ಟಕ್ಕೆ ಸುಮ್ಮನಾಗದೆ ಇಡೀ ರಾತ್ರಿ ಆ ಯುವಕನ ಜೊತೆ ಅನೇಕ ಬಾರಿ ಲೈಂಗಿಕ ಕ್ರಿಯೆಯನ್ನ ನಡೆಸ್ತಾನೆ. ಮಾರನೇ ದಿನ ಬೆಳಗ್ಗೆ ಆ ಹುಡುಗ ಕಣ್ಬಿಟ್ಟು ನೋಡಿ ನಾನು ಎಲ್ಲಿದ್ದೀನಿ, ನಾನು ಏನಾಗಿದೆ ಅಂತ ಕೇಳಿದ್ದ. ಏಕೆಂದ್ರೆ ಅವನ ದೇಹ ತುಂಬಾ ದುರ್ಬಲವಾಗಿತ್ತು ಮತ್ತೆ ಅವನ ಶಕ್ತಿ ಬಹುತೇಕ ಸಂಪೂರ್ಣವಾಗಿ ನಶಿಸಿ ಹೋಗಿತ್ತು. ಇದನ್ನ ಕೇಳದಂತ ಈ ರೆನ್ಹರ್ಡ್ ನಿನ್ನೆ ರಾತ್ರಿ ಕ್ಲಬ್ ನಲ್ಲಿ ನೀನು ಅತಿಯಾಗಿ ಮದ್ಯವನ್ನ ಸೇವಿಸಿದ್ರಿಂದ ಪ್ರಜ್ಞೆ ತಪ್ಪಿದ್ದೆ, ಹೀಗಾಗಿ ನಾನು ನಿನ್ನನ್ನ ನನ್ನ ಅಪಾರ್ಟ್ಮೆಂಟ್ಗೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಒಂದು ಸುಳ್ಳಿನ ಕಥೆಯನ್ನ ಹೇಳಿದ್ದ. ವೀಕ್ಷಕರೇ, ಈ ಒಂದು ಸ್ಟೋರಿಯನ್ನ ಕೇಳಿ ನಿಜಕ್ಕೂ ನಿಮ್ಗೆ ಒಂದು ಕ್ಷಣ ಆಶ್ಚರ್ಯ ಆಗಿರಬಹುದು. ಏಕೆಂದ್ರೆ ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನ ಜೊತೆ ಈ ರೀತಿ ಮಾಡ್ತಾನಂತ ನಿಮ್ಗೆ ಆಶ್ಚರ್ಯ ಆಗಬಹುದು. ವೀಕ್ಷಕರೇ, ಈ ಒಂದು ಸ್ಟೋರಿಯಲ್ಲಿ ಇದು ಬರೀ ಟ್ರೈಲರ್ ಮಾತ್ರ, ಸಿನಿಮಾ ಇನ್ನೂ ಬಾಕಿ ಇದೆ. ಈ ಒಂದು ಪ್ರಕರಣ ಯಾವ ಸಿನಿಮಾಗಿಂದನೂ ಕೂಡ ಕಡಿಮೆ ಇಲ್ಲ. ವೀಕ್ಷಕರೇ, ಇವನ ಪೂರ್ತಿ ಹೆಸರು ರೆನ್ಹರ್ಡ್ ಸಿಂಗನ. ಈ ರೆನ್ ಇಂಡೋನೇಷ್ಯಾದ ಒಂದು ಅತ್ಯಂತ ಶ್ರೀಮಂತ ಕುಟುಂಬಕ್ಕೆ ಸೇರಿದವನು. ಅವನ ತಂದೆ ಓರ್ವ ಶ್ರೀಮಂತ ಬಿಸಿನೆಸ್ ಮ್ಯಾನ್. ಆತನ ಬಳಿ ತನ್ನದೇ ಆದಂತ ಸ್ವಂತ ಪಾಮ್ ಎಣ್ಣೆ ಕಾರ್ಖಾನೆ ಕೂಡ ಇತ್ತು. ಆ ಕಾರ್ಖಾನೆಗಳ ಕಾರಣದಿಂದ ಅವ್ರ ಬಳಿ ಅಪಾರ ಸಂಪತ್ತಿತ್ತು. ಬಾಲ್ಯದಿಂದಲೇ ಆತನಿಗೆ ಯಾವುದೇ ಒಂದು ಸಣ್ಣ ಕೊರತೆ ಬಾರದಂತೆ ಆತನ ಎಲ್ಲಾ ಬೇಡಿಕೆಗಳನ್ನು ಕೂಡ ಅವನ ತಂದೆ ತಾಯಿ ನಿಮಿಷದಲ್ಲೇನೆ ಈಡೇರಿಸ್ತಾ ಇದ್ರು. ಈ ರೆನ್ಗೆ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿರದಂತೆ ಅವರ ತಂದೆ ತಾಯಿ ಅವನನ್ನ ಬೆಳೆಸಿದ್ರು. ಬಾಲ್ಯದಲ್ಲಿ ರೆನ್ಹರ್ಡ್ಗೆ ವಿದ್ಯಾಭ್ಯಾಸದ ಮೇಲೆ ಅಪಾರ ಆಸಕ್ತಿ ಇತ್ತು. ಆತ ತನ್ನ ಶಾಲಾ ದಿನಗಳಲ್ಲಿ ಟಾಪರ್ ಕೂಡ ಆಗಿದ್ದ. ಇದರಿಂದ ಆತನ ಕುಟುಂಬದವರು ಕೂಡ ಬಹಳ ಸಂತೋಷವಾಗಿದ್ರು. 2007ರಲ್ಲಿ ಇಂಡೋನೇಷ್ಯಾದಲ್ಲಿ ಅವನ ಸ್ಕೂಲಿಂಗ್ ಮುಗಿಯುತ್ತೆ. ನಂತರ ಅವನು ತನ್ನ ಕುಟುಂಬದವ್ರ ಬಳಿ ತಾನು ಮುಂದಿನ ವಿದ್ಯಾಭ್ಯಾಸವನ್ನ ಯುಕೆಯ ಮ್ಯಾಂಚೆಸ್ಟರ್ಗೆ ಹೋಗಿ ಮಾಡಬೇಕು ಅಂತ ಆತ ಹೇಳಿದ್ದ. ಅವನ ಈ ಬೇಡಿಕೆಯನ್ನ ಅವನ ತಂದೆ ತಾಯಿ ಕೂಡ ಪೂರೈಸ್ತಾರೆ. ಸುಮಾರು 1 ತಿಂಗಳ ಒಳಗೆ ಅವನನ್ನ ಮ್ಯಾಂಚೆಸ್ಟರ್ಗೆ ಸ್ಥಳಾಂತರ ಮಾಡಲಾಗುತ್ತೆ. ಆರಂಭದ ದಿನಗಳಲ್ಲಿ ಅವನು ತುಂಬಾ ಚೆನ್ನಾಗಿನೇ ಓದಿದ್ದ ಮತ್ತೆ ತನ್ನ ಕಾಲೇಜಿನಲ್ಲಿ ತುಂಬಾ ಒಳ್ಳೆಯ ಸ್ನೇಹಿತರನ್ನು ಕೂಡ ಆತ ಮಾಡ್ಕೊಂಡಿದ್ದ. 2011ರವರೆಗೂ ಅವನು ತನ್ನ ಈ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸ್ತಾನೆ. ಅದಾದ ನಂತರ ಆತ ತನ್ನ ಕಾಲೇಜನ್ನ ಬದಲಿಸ್ತಾನೆ. ಹೊಸ ಕಾಲೇಜಲ್ಲಿ ಆತನಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಅವರ ಜೊತೆಗಿನ ಸಹವಾಸ ಅವನಿಗೆ ಹೊಸ ಪ್ರಪಂಚವನ್ನೇ ತೋರಿಸ್ಕೊಟ್ಟಿತ್ತು. ಡಿಸ್ಕೋ, ಕ್ಲಬ್, ಬಾರ್ ಅಂತ ಸುತ್ತಾಡೋದನ್ನ ಆತ ಪ್ರಾರಂಭಿಸ್ತಾನೆ. ಈ ಹೊಸ ಹವ್ಯಾಸಗಳೇ ಅವನ ಜೀವನವನ್ನ ನಾಶ ಮಾಡಿದ್ದಲ್ಲದೆ ಸುಮಾರು 200 ಜನ ಹುಡುಗರ ಜೀವನವನ್ನ ನಾಶ ಮಾಡಿತ್ತು. ಆತ ಓದಿ ಮುಗಿಸಿದ ನಂತರ ಅವನು ಪದೇ ಪದೇ ತನ್ನ ಸ್ನೇಹಿತರ ಜೊತೆ ಹಗಲು ರಾತ್ರಿಯಿಂದ ಕ್ಲಬ್ಗೆ ಹೋಗಿ ಮದ್ಯಪಾನವನ್ನ ಮಾಡ್ತಿದ್ದ. ಇದಕ್ಕಿಂತನೂ ಕೂಡ ಬೆಚ್ಚಿ ಬೀಳಿಸುವಂತ ಸಂಗತಿ ಏನಂದ್ರೆ ಅವನ ಆಸಕ್ತಿ ನಿಧಾನವಾಗಿ ಹುಡುಗಿಯರಿಂದ ದೂರವಾಗಿ ಹುಡುಗರ ಕಡೆಗೆ ತಿರುಗಿತ್ತು. ಆತನಿಗೆ ಹುಡುಗರನ್ನ ನೋಡಿದ್ರೆ ಮನಸ್ಸಲ್ಲಿ ವಿಚಿತ್ರವಾದಂತಹ ಭಾವನೆಗಳು ಮೂಡ್ತಾ ಇದ್ವು. ಹೇಗಾದ್ರೂ ಮಾಡಿ ತನ್ನ ಸ್ನೇಹಿತರ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡ್ಕೋಬೇಕು ಅಂತ ಯಾವಾಗ್ಲೂ ಯೋಚಿಸ್ತಿದ್ದ. ಆದ್ರೆ ಇನ್ನೊಂದು ಕಡೆ ಅವನ ಮನಸ್ಸಿನ ಒಳಗೆ ತನ್ನ ತಂದೆ ಮೇಲೆ ಭಯ ಇತ್ತು. ಯಾಕೆಂದ್ರೆ ಇಂಥ ವಿಷಯಗಳಲ್ಲಿ ಅವನ ತಂದೆ ತುಂಬಾ ಕಠಿಣ ಸ್ವಭಾವದವರು. ತನ್ನ ಕುಟುಂಬಕ್ಕೆ ಇದ್ರ ಬಗ್ಗೆ ಗೊತ್ತಾದ್ರೆ ಅವನನ್ನ ಮನೆಯಿಂದ ಹೊರ ಹಾಕಬಹುದು. ಜೊತೆಗೆ ಮುಖ್ಯವಾಗಿ ಅವನಿಗೆ ಕೊಡ್ತಾ ಇದ್ದಂತ ಪಾಕೆಟ್ ಮನಿ ಕೂಡ ನಿಂತೋಗಬಹುದು ಎಂಬ ಭಯ ಅವನಿಗಿತ್ತು. ಈ ರೆನ್ಹರ್ಡ್ ಮುಂದಿನ 4 ವರ್ಷಗಳ ಕಾಲ ತನ್ನ ದೇಹದ ಮೇಲೆ ತುಂಬಾ ನಿಯಂತ್ರಣವನ್ನ ಇಟ್ಕೊಂಡಿದ್ದ ಮತ್ತೆ ಇಂಥ ಯಾವುದೇ ಅಶ್ಲೀಲ ಕೆಲಸಗಳನ್ನ ಮಾಡಲಿಲ್ಲ. ಆದ್ರೆ ಹೊಸ ವರ್ಷದ ಪಾರ್ಟಿಯ ಸಮಯದಲ್ಲಿ ಅವನಿಗೆ 22 ವರ್ಷದ ಒಬ್ಬ ಯುವಕನ ಪರಿಚಯ ಆಗುತ್ತೆ. ಆತ ನೋಡೋದಕ್ಕೆ ಅತ್ಯಂತ ಸುಂದರವಾಗಿ ಮತ್ತು ಒಳ್ಳೆಯ ಮೈಕಟ್ಟನ್ನ ಹೊಂದಿದ್ದ. ಈ ರೆನ್ ಆ ಯುವಕನನ್ನ ಕಂಡು ಮನಸೋತಿದ್ದ. ಹೇಗಾದ್ರೂ ಮಾಡಿ ಅವನ ಜೊತೆ ಲೈಂಗಿಕ ಕ್ರಿಯೆಯನ್ನ ನಡೆಸಬೇಕು ಅಂತ ಆಲೋಚನೆ ಆತನಿಗೆ ಉಂಟಾಗಿತ್ತು. ಹೀಗಾಗಿ ಆತ ಆ ಯುವಕ ಕುಡಿಯುವಂತ ಡ್ರಿಂಕ್ಸ್ ನಲ್ಲಿ ಯಾವುದೋ ಒಂದು ಮಾತ್ರೆಯನ್ನ ಬೆರೆಸಿ ಆ ಯುವಕನಿಗೆ ಪ್ರಜ್ಞೆ ತಪ್ಪುವಂತೆ ಮಾಡ್ತಾನೆ. ನಂತರ ಈ ಒಂದು ವಿಡಿಯೋದ ಶುರುವಿನಲ್ಲಿ ಹೇಳಿದಂತೆ ಅವನು ಅವನನ್ನ ಮನೆ ಕರ್ಕೊಂಡು ಹೋಗಿ ಆ ಯುವಕನ ಜೊತೆ ರಾತ್ರಿ ಪೂರ್ತಿ ಅಶ್ಲೀಲ ಕ್ರಿಯೆಗಳನ್ನ ನಡೆಸಿ ಅದನ್ನ ಚಿತ್ರಿಸ್ಕೊಳ್ತಾನೆ. ಈ ಒಂದು ಕತೆ ಇಲ್ಲಿಂದ ಶುರುವಾಗಿ ಇದೇ ರೀತಿ 2 ವರ್ಷಗಳ ಕಾಲ ಮುಂದುವರಿಯುತ್ತೆ. ಈ ರೆನ್ಹರ್ಡ್ ತನ್ನ ಹಳೆಯ ಅಪಾರ್ಟ್ಮೆಂಟ್ ಅನ್ನ ಬಿಟ್ಟು ಕ್ಲಬ್ಗೆ ಹತ್ತಿರ ಇರುವಂತಹ ಒಂದು ಹೊಸ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗ್ತಾನೆ. ಇದರಿಂದ ಆತನಿಗೆ ಹೊಸ ಹುಡುಕರನ್ನ ಹುಡುಕೋದು ಸುಲಭ ಆಗುತ್ತೆ ಅಂತ ಆತ ಯೋಚಿಸಿದ್ದ. ರಸ್ತೆ ಬದಿಯಲ್ಲಿ ಇದ್ದಂತ ಅಪಾರ್ಟ್ಮೆಂಟ್ ಅನ್ನ ಆತ ಆಯ್ಕೆ ಮಾಡ್ಕೊಂಡಿದ್ದ. ತನ್ನ ಅಪಾರ್ಟ್ಮೆಂಟಿನ ಕಿಟಕಿಯಿಂದಲೇ ಹುಡುಗರಿಗಾಗಿ ಬಲೆ ಬೀಸಿ ಕಾಯ್ತಿದ್ದ. ಮದ್ಯಪಾನ ಮಾಡಿ ನಿಂತ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲದಂತೆ ತೋರಾಡ್ತಿರುವಂತಹ ಯುವಕರೇ ಆತನ ಮುಖ್ಯ ಟಾರ್ಗೆಟ್ಗಳು. ಈ ರೀತಿಯಾಗಿ ಮದ್ಯಪಾನ ಮಾಡಿ ಮೈಮರೆತು ಕ್ಲಬ್ನ ಮುಂದೆ ಓಡಾಡದಿದ್ದಂತ ಎಷ್ಟೋ ಯುವಕರನ್ನ ಆತ ತನ್ನ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗಿ ಅವ್ರಿಗೆ ಮತ್ತನ್ನ ಬರೆಸುವಂತ ಮಾತ್ರೆಯನ್ನ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಅವ್ರ ಜೊತೆ ರಾತ್ರಿ ಪೂರ್ತಿ ಲೈಂಗಿಕ ಕ್ರಿಯೆಯನ್ನ ನಡೆಸ್ತಿದ್ದ. ಅದೆಲ್ಲವನ್ನು ಕೂಡ ಈತ ರೆಕಾರ್ಡ್ ಮಾಡ್ಕೊಳ್ತಿದ್ದ. ಇಷ್ಟೆಲ್ಲ ಕೆಲವೊಂದ್ಸಾರಿ ಆತ ತನ್ನ ಅಪಾರ್ಟ್ಮೆಂಟ್ ನ ಹೊರಗಡೆ ಇದ್ದಂತ ಟ್ಯಾಕ್ಸಿ ಚಾಲಕರನ್ನು ಕೂಡ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದ. ಅವ್ರ ಬಳಿ ನಿಮ್ಮ ಫೋನ್ ಏನಾದ್ರೂ ಆಫ್ ಆಗಿದ್ಯಾ ಅಥವಾ ನಿಮ್ಗೆ ಇಲ್ಲಿ ಚಳಿ ಆಗ್ತಿದ್ಯಾ, ಹಾಗೇನಾದ್ರೂ ಆಗಿದ್ರೆ ನೀವು ನನ್ನ ಅಪಾರ್ಟ್ಮೆಂಟ್ಗೆ ಬನ್ನಿ, ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಅಂತ ಎಷ್ಟೋ ಟ್ಯಾಕ್ಸಿ ಚಾಲಕರನ್ನ ತನ್ನ ಮನೆಗೆ ಕರ್ತ್ಕೊಂಡು ಬಂದು ಅದೇ ರೀತಿಯಾಗಿ ಅವ್ರ ಬಳಿ ಕೂಡ ಅಶ್ಲೀಲವಾಗಿ ನಡ್ಕೊಂಡಿದ್ದ. ಇದೇ ರೀತಿಯಾಗಿ ಸುಮಾರು 1 ವರ್ಷ ಕಳೆದು ಹೋಗುತ್ತೆ.
ಪ್ರತಿ ದಿವಸ ತನ್ನ ಅಪಾರ್ಟ್ಮೆಂಟ್ ನ ಕಿಟಿಕಿಯಿಂದ ಯಾರು ಸಿಗ್ತಾರೆ ಅಂತ ಕಾತರದಿಂದ ನೋಡ್ತಿದ್ದ. ಯಾರಾದ್ರೂ ಮದ್ಯಪಾನ ಮಾಡಿ ಒಂಟಿಯಾಗಿ ಓಡಾಡ್ತಿರೋರು ಸಿಗ್ತಾರಂತ ಬಲೆ ಬೀಸಿ ಕಾಯ್ತಿದ್ದ. ಈತನಿಗೆ ಪೊಲೀಸರ ಭಯ ಆಗಲಿ ಅಥವಾ ಕಾನೂನಿನ ಭಯ ಆಗಲಿ ಇರ್ಲಿಲ್ಲ. ಎಲ್ಲಾ ಕೃತ್ಯಗಳನ್ನ ಬಹಳ ರಾಜಾರೋಷವಾಗಿನೇ ಮಾಡ್ತಿದ್ದ. ಒಬ್ರಿಗೂ ಕೂಡ ಅವನ ಕತ್ತಲೆ ಲೋಕದ ರಹಸ್ಯದ ಬಗ್ಗೆ ಸ್ವಲ್ಪ ಕೂಡ ಅನುಮಾನ ಬಂದಿರಲಿಲ್ಲ. ಈ ರೆನ್ಹರ್ಡ್ನ ಆಸಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಯಿತು. ಇದಕ್ಕಿಂತನೂ ಕೂಡ ಬೆಚ್ಚಿ ಬೀಳಿಸುವಂತ ಸಂಗತಿ ಏನು ಅಂದ್ರೆ, ಅವನು ಚಿತ್ರೀಕರಿಸಿದಂತ ವಿಡಿಯೋಗಳ ಸಂಖ್ಯೆ ಸುಮಾರು 800ಕ್ಕೆ ತಲುಪಿತ್ತು. ಈ ಒಂದು ವಿಡಿಯೋಗಳನ್ನ ನೋಡ್ತಾ ಅವನು ತನ್ನ ವಿಕೃತಿಯನ್ನ ಮೆರಿತಾ ಇದ್ದ. ಪ್ರತಿ ಸಾರಿ ಈ ರೆನ್ಹರ್ಡ್ ಯುವಕರ ಜೊತೆ ಸಂಬಂಧವನ್ನು ಹೊಂದಿದ ನಂತರ ಅವರ ಬಳಿ ಇದ್ದಂತ ಏನಾದ್ರೂ ಒಂದು ವಸ್ತುವನ್ನ ತೆಗೆದುಕೊಂಡು ಅವರ ನೆನಪಿಗಾಗಿ ತನ್ನ ಬಳಿ ಇಟ್ಕೊಳ್ತಿದ್ದ. ಈ ಎಲ್ಲ ವಸ್ತುಗಳನ್ನು ಕೂಡ ಆತ ಸಂಗ್ರಹಿಸಿ ತನ್ನ ಹಾಸಿಗೆ ಕೆಳಗಿನ ಒಂದು ಪೆಟ್ಟಿಗೆಯಲ್ಲಿ ಇಟ್ಕೊಂಡಿದ್ದ. ಆದ್ರೆ ಇವೆಲ್ಲ ಬಯಲಿಗೆ ಬರೋದಕ್ಕೆ ಬಹಳ ಸಮಯ ತೆಗೆದುಕೊಳ್ಳಿಲ್ಲ. ಒಂದಿನ ರಾತ್ರಿ ತನ್ನ ಅಪಾರ್ಟ್ಮೆಂಟಿನ ಕಿಟಕಿಯ ಮುಂದೆ ಕುಳಿತು ಎಂದಿನಂತೆ ಯಾರಾದರೂ ಸಿಗ್ತಾರಂತ ನೋಡ್ತಾ ಕೂತಿದ್ದ. ಅದೇ ಸಮಯದಲ್ಲಿ ಆತನ ಕಣ್ಣಿಗೆ ಬಿದ್ದಿದ್ದು 18 ವರ್ಷದ ಪೀಟರ್ ಎಂಬ ಹುಡುಗ. ಅವನ ದೇಹ ಬಹಳ ಬಲಿಷ್ಠವಾಗಿತ್ತು, ಯಾಕೆಂದ್ರೆ ಆತ ರಗ್ಬಿ ಆಟಗಾರ ಆಗಿದ್ದ. ರಗ್ಬಿ ಆಟದ ಒಂದು ಪಂದ್ಯಾವಳಿಯಲ್ಲಿ ಆತನ ತಂಡ ಬಹುಮಾನವನ್ನ ಗೆದ್ದಿತ್ತು. ಹೀಗಾಗಿ ಆತನ ಸಂಪೂರ್ಣ ತಂಡ ಅವತ್ತು ಪಾರ್ಟಿ ಮಾಡಬೇಕು ಅಂತ ಕ್ಲಬ್ಗೆ ಬಂದಿದ್ರು. ಪಾರ್ಟಿಯನ್ನು ಮುಗಿಸಿ ಅವರೆಲ್ಲರೂ ಕೂಡ ತಮ್ಮ ಮನೆಗೆ ಹೋಗ್ತಾರೆ. ಆದ್ರೆ ಈ ಪೀಟರ್ ಎಂಬ ಹುಡುಗ ತುಂಬಾ ಮದ್ಯಪಾನ ಮಾಡಿದ. ಮತ್ತೆ ಆತನ ಸ್ನೇಹಿತರು ಅವನನ್ನ ಬಿಟ್ಟು ಹೋಗಿದ್ರು. ಇದೇ ಒಂದು ಸಮಯದಲ್ಲಿ ಈ ರೆನ್ಹರ್ಡ್ನ ದೃಷ್ಟಿ ಅವನ ಮೇಲೆ ಬಿದ್ದಿತ್ತು. ಅವನು ತನ್ನ ಅಪಾರ್ಟ್ಮೆಂಟ್ ಇಂದ ಕೆಳಗಿಳಿದು ಆ ಹುಡುಗನ ಹತ್ರ ಹೋಗಿ ಅವನ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಈ ಪೀಟರ್ನ ಫೋನ್ ಬ್ಯಾಟರಿ ಖಾಲಿಯಾಗಿತ್ತು. ಅಷ್ಟೇ ಅಲ್ಲದೆ ಹೆಚ್ಚಾಗಿ ಮದ್ಯವನ್ನ ಸೇವನೆ ಮಾಡಿದ್ರಿಂದ ಆತನಿಗೆ ಯಾರ ಫೋನ್ ನಂಬರ್ ಕೂಡ ನೆನಪಿರ್ಲಿಲ್ಲ. ಇದನ್ನೆಲ್ಲ ತಿಳಿದುಕೊಂಡಂತ ಈತ, ನೀವು ನಮ್ಮನೆಗೆ ಬಂದು ನಿಮ್ಮ ಫೋನ್ ಅನ್ನ ಚಾರ್ಜ್ ಮಾಡ್ಕೊಳ್ಬಹುದು, ಮತ್ತೆ ಫೋನ್ ಚಾರ್ಜ್ ಆಗೋರ್ಗೂ ಅಲ್ಲೇನೆ ವಿಶ್ರಾಂತಿ ಪಡಿಬಹುದು, ಯಾಕೆಂದ್ರೆ ಹೊರಗಡೆ ತುಂಬಾ ಚಳಿ ಇದೆ. ಹಾಗಾಗಿ ನೀವು ನನ್ನ ಅಪಾರ್ಟ್ಮೆಂಟ್ಗೆ ಬನ್ನಿ ಅಂತ ಆತ ಮರಳು ಮಾಡಿ ಅವನನ್ನ ಕರೆದಿದ್ದ. ಮದ್ಯದ ಅಮಲ್ನಲ್ಲಿ ಇದ್ದಂತ ಪೀಟರ್ ರೆನ್ಹರ್ಡ್ ಜೊತೆ ಅವನ ಅಪಾರ್ಟ್ಮೆಂಟ್ಗೆ ಹೋಗೋದಿಕ್ಕೆ ಒಪ್ಕೊಳ್ತಾನೆ. ಈ ಪೀಟರ್ ಈ ರೆನ್ಹರ್ಡ್ ಒಬ್ಬ ಜೆಂಟಲ್ಮನ್ ಅಂತ ಭಾವಿಸಿ ಅವನ ಮಾತಿಗೆ ಮಾರು ಹೋಗಿದ್ದ. ಮನೆಗೆ ಹೋದ ತಕ್ಷಣ ರೆನ್ಹರ್ಡ್ ಪೀಟರ್ನ ಫೋನ್ ಅನ್ನು ತಗೊಂಡು ಚಾರ್ಜ್ ಇಟ್ಟಿದ್ದ. ಇದೇ ಸಮಯದಲ್ಲಿ ಪೀಟರ್ ವಾಶ್ರೂಮ್ಗೆ ಅಂತ ಹೋಗ್ತಾನೆ. ಆಗ ಈ ರೆನ್ಹರ್ಡ್ ಡ್ರಿಂಕ್ಸ್ ನಲ್ಲಿ ಎಂದಿನಂತೆ ಆ ಮತ್ತು ಬರುವಂತ ಮಾತ್ರೆಯನ್ನ ಮಿಕ್ಸ್ ಮಾಡ್ತಾನೆ. ಪೀಟರ್ ವಾಶ್ರೂಮ್ ಇಂದ ಹೊರ ಬಂದ ತಕ್ಷಣ ಅದನ್ನ ಕುಡಿಯೋದಕ್ಕೆ ಪೀಟರ್ಗೆ ಕೊಡ್ತಾನೆ. ಹೊರಗಡೆ ತುಂಬಾ ಚಳಿ ಇದ್ದಂತ ಕಾರಣ ಪೀಟರ್ ಕೂಡ ಆ ಒಂದು ಡ್ರಿಂಕ್ಸ್ ಅನ್ನ ಕುಡಿತಾನೆ. ಆದ್ರೆ ಕುಡಿದಂತ ಕೆಲವೇ ನಿಮಿಷಗಳಲ್ಲಿ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿದ್ದ. ತಕ್ಷಣ ಈ ರೆನ್ಹರ್ಡ್ ತನ್ನ ಕೆಲಸವನ್ನ ಶುರು ಮಾಡ್ತಾನೆ. ಪೀಟರ್ ಅನ್ನ ಎತ್ಕೊಂಡು ಹಾಸಿಗೆ ಮೇಲೆ ಮಲಗಿಸಿ ಆತನ ಜೊತೆ ಅಶ್ಲೀಲವಾಗಿ ನಡ್ಕೊಳ್ತಾನೆ. ಸುಮಾರು 4 ಗಂಟೆವರೆಗೂ ಇದು. ಆದ್ರೆ ಇದ್ದಕ್ಕಿದ್ದಂತೆ ಈ ಪೀಟರ್ಗೆ ಪ್ರಜ್ಞೆ ಬರುತ್ತೆ. ಇದನ್ನ ಗಮನಿಸಂತ ಈ ರೆನ್ಹರ್ಡ್ ಒಂದು ಕ್ಷಣ ನಡುಗಿ ಹೋಗಿದ್ದ. ಏಕೆಂದ್ರೆ ಇದಕ್ಕೂ ಮುಂಚೆ ಯಾವ ಹುಡುಗರು ಕೂಡ ಮಧ್ಯರಾತ್ರಿ ಎಚ್ಚರಗೊಂಡಿರ್ಲಿಲ್ಲ. ಪೀಟರ್ ಎಚ್ಚರವಾಗಿ ನೋಡಿದಾಗ ಆತನ ಮೈಮೇಲೆ ಬಟ್ಟೆಗಳೇ ಇರಲಿಲ್ಲ. ಮತ್ತೆ ಅವನ ದೇಹದಲ್ಲಿ ವಿಚಿತ್ರವಾದಂತ ನೋವಿನ ಅನುಭವ ಉಂಟಾಗುತ್ತೆ. ಇಲ್ಲಿ ಏನೋ ನಡೀತದೆ ಅಂತ ಆಶ್ಚರ್ಯದಿಂದ ನೋಡ್ತಿದ್ದಂತ ಆತನಿಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ತನ್ನ ಹಿಂದೆ ಬಟ್ಟೆ ಇಲ್ಲದೆ ಈ ರೆನ್ಹರ್ಡ್ ನಿಂತಿರೋದನ್ನ ಆತ ಗಮನಿಸ್ತಾನೆ. ಅರ್ಧ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂತ ಪೀಟರ್ ಹಾಸಿಗೆಯಿಂದ ಮೇಲೇರೋದನ್ನ ಗಮನಿಸಿದಂತ ರೆನ್ಹರ್ಡ್ಗೆ ಮನಸ್ಸಿನಲ್ಲೇ ಒಂದು ವಿಚಾರ ಬರುತ್ತೆ. ಅದೇನಪ್ಪ ಅಂದ್ರೆ, ಪೀಟರ್ ಈಗ ಎಲ್ಲಾ ಘಟನೆಗಳನ್ನು ಕೂಡ ನೋಡಿದ್ದಾನೆ. ಮತ್ತೆ ಆ ವ್ಯಕ್ತಿ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಹೋದ್ರೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರ ಮುಂದೆ ಎಲ್ಲಾ ವಿಚಾರವನ್ನು ಕೂಡ ಹೇಳಿ ನಾನು ಅರೆಸ್ಟ್ ಆಗೋ ತರ ಮಾಡ್ತಾನೆ ಅಂತ ಈತ ಭಯ ಪಡ್ತಾನೆ. ತಕ್ಷಣ ರೆನ್ಹರ್ಡ್ ತನ್ನ ಎಲ್ಲಾ ಶಕ್ತಿಯನ್ನ ಬಳಸಿ ಪೀಟರ್ ಅನ್ನ ಕೆಳಗೆ ತಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹೇಗಾದ್ರೂ ಮಾಡಿ ಈ ಪೀಟರ್ ಅಪಾರ್ಟ್ಮೆಂಟ್ ನಿಂದ ಹೊರಗಡೆ ಹೋಗದಂತೆ ನೋಡ್ಕೊಳ್ಬೇಕು ಅಂತ ತನ್ನ ಶಕ್ತಿ ಮೀರಿ ತಡೆಯೋದಕ್ಕೆ ಪ್ರಯತ್ನಿಸ್ತಾನೆ. ಆದ್ರೆ ನಾನು ಮೊದಲೇ ಹೇಳಿದಂತೆ ಈ ಪೀಟರ್ ಓರ್ವ ರಗ್ಬಿ ಆಟಗಾರ. ಅವನು ಬಹಳ ಸ್ಟ್ರಾಂಗ್ ಆಗಿದ್ದ. ಹೀಗಾಗಿ ಪೀಟರ್ ಸುಲಭವಾಗಿ ಈ ರೆನ್ಹರ್ಡ್ ಅನ್ನ ಹಿಂದಕ್ಕೆ ತಳ್ತಾನೆ. ಇಬ್ಬರ ನಡುವೆ ಹೊಡೆದಾಟ ಕೂಡ ನಡೆಯುತ್ತೆ. ಇದರಿಂದ ಪೀಟರ್ಗೂ ಗಾಯ ಆಗಿದ್ವು, ಮತ್ತೆ ರೆನ್ಹರ್ಡ್ಗೂ ತುಂಬಾ ತೀವ್ರವಾಗಿ ಗಾಯಗಳಾಗಿದ್ವು. ಹೀಗಾಗಿ ರೆನ್ಹರ್ಡ್ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾನೆ. ಆಗ ಪೀಟರ್ ತಕ್ಷಣ ಅಪಾರ್ಟ್ಮೆಂಟ್ ಇಂದ ತಪ್ಪಿಸ್ಕೊಂಡು ಹೊರಗಡೆ ಓಡ್ ಹೋಗ್ತಾನೆ. ಹೊರಗಡೆ ಬಂದ ನಂತರ ಈ ಪೀಟರ್ ಮೊದಲು ಯೋಚಿಸಿದ್ದು ತನ್ನ ತಾಯಿಗೆ ಕರೆ ಮಾಡಿದ್ರೆ ಆಕೆ ಇಲ್ಲಿ ಬಂದು ನನ್ನನ್ನ ಕರ್ಕೊಂಡು ಹೋಗ್ತಾಳೆ, ಮತ್ತೆ ಇಲ್ಲಿ ನಡೆದಿರೋದನ್ನ ಒಂದು ಕೆಟ್ಟ ಕನಸು ಅಂತ ಮರ್ತ್ ಬಿಡೋಣ ಅಂತ ಆತ ಯೋಚಿಸಿದ್ದ. ಆದ್ರೆ ಇದ್ದಕ್ಕಿದ್ದಂತೆ ಆತ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾನೆ. ಆದ್ರೆ ಆತ ಅಲ್ಲೇ ಇದ್ದಂತ ಅಕ್ಕಪಕ್ಕದವ್ರ ಬಳಿ ಆ ಘಟನೆ ಬಗ್ಗೆ ಹೇಳಿದ ತಕ್ಷಣ ಅಲ್ಲಿದ್ದಂತ ಸ್ಥಳೀಯರು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ರು. ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಆ ಅಪಾರ್ಟ್ಮೆಂಟಿನ ಬಳಿ ಬರ್ತಾರೆ. ಅವರು ಬಂದು ನೋಡಿದಾಗ ಒಂದ್ ಕಡೆ ಅರ್ಧ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಹಳ ಬಲಿಷ್ಠನಂತೆ ಕಾಣುವಂತ ರೀತಿಯಲ್ಲಿ ಪೀಟರ್ ಬಿದ್ದಿದ್ದ. ಇನ್ನೊಂದು ಕಡೆ ಈ ರೆನ್ಹರ್ಡ್ ಬಹಳ ದುರ್ಬಲ ಮತ್ತು ತೀರಾ ಕೊನೆಯ ಹಂತಕ್ಕೆ ತಲುಪುವ ರೀತಿಯಲ್ಲಿ ಬಿದ್ದಿದ್ದ. ಇದನ್ನ ಗಮನಿಸಿದಂತ ಪೊಲೀಸರ ಸಂಪೂರ್ಣ ಅನುಮಾನ ಪೀಟರ್ನ ಮೇಲೇನೆ ತಿರುಗುತ್ತೆ. ಬಹುಶಃ ಈ ಪೀಟರ್ ರೆನ್ಹರ್ಡ್ನೊಂದಿಗೆ ಜಗಳ ಮಾಡಿ ಅವನಿಗೆ ಎಷ್ಟು ತೀವ್ರವಾಗಿ ಹಲ್ಲೆ ಮಾಡಿದಾನೆ ಅಂತ ಪೊಲೀಸರು ಊಹೆ ಮಾಡ್ತಾರೆ. ಇದನ್ನ ಕಂಡ ತಕ್ಷಣ ಪೊಲೀಸರು ನಿರ್ದೋಷಿ ಆಗಿದ್ದಂತ ಪೀಟರ್ನ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ನಿಜವಾಗಿಯೂ ಪೊಲೀಸ್ ಠಾಣೆಗೆ ಹೋಗಬೇಕಾಗಿದ್ದಂತ ಈ ರೆನ್ಹರ್ಡ್ನನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಈ ಎಲ್ಲಾ ಕೃತ್ಯಗಳನ್ನ ಮಾಡಿದ್ದು ನಾನಲ್ಲ, ಬದಲಿಗೆ ರೆನ್ಹರ್ಡ್ ನನ್ ಮೇಲೆ ಮಾಡಿದ್ದಾನೆ, ಅದನ್ನ ವಿಡಿಯೋದಲ್ಲಿ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾನೆ ಅಂತ ಈ ಪೀಟರ್ ಪೊಲೀಸ್ ಠಾಣೆಯಲ್ಲಿ ಕೂಗಿ ಹೇಳಿದ್ದ.
ಆತ ಇನ್ನೂ ಕೂಡ ಮುಂದೆ ಹೋಗಿ, ನಿಮ್ಗೆ ನನ್ನ ಮಾತಿನ ಮೇಲೆ ಅನುಮಾನ ಬಾರದೇ ಇದ್ರೆ ನನ್ನನ್ನ ಮತ್ತು ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸಿ, ನಿಮ್ಗೆ ಎಲ್ಲಾ ಸತ್ಯ ತಿಳಿಯುತ್ತೆ ಅಂತ ಹೇಳ್ತಾನೆ. ಆದ್ರೆ ಪೊಲೀಸರು ಪೀಟರ್ನ ಮಾತನ್ನ ಸ್ವಲ್ಪ ಕೂಡ ನಂಬೋದಿಲ್ಲ. ಇನ್ನೊಂದ್ ಕಡೆ ರೆನ್ಹಾರ್ಡ್ಗೆ ಪ್ರಜ್ಞೆ ಬರುತ್ತೆ. ಪೊಲೀಸರು ಅವನ ಬಳಿ ಹೋಗಿ ಅವನ ಫೋನ್ ಪಾಸ್ವರ್ಡ್ ಅನ್ನ ಕೇಳ್ತಾರೆ. ಆದ್ರೆ ರೆನ್ಹಾರ್ಡ್ಗೆ ಗೊತ್ತಿತ್ತು, ಫೋನ್ ಅನ್ಲಾಕ್ ಆದ್ರೆ ಅದರೊಳಗಿನ ಎಲ್ಲಾ ವಿಡಿಯೋಗಳನ್ನು ಕೂಡ ಪೊಲೀಸರು ನೋಡ್ತಾರೆ. ಆಮೇಲೆ ಇವನ ಕೃತ್ಯಗಳು ಬಹಿರಂಗ ಆಗ್ತವೆ. ಆದ್ರಿಂದ ಈ ರೆನ್ಹಾರ್ಡ್ ಪೊಲೀಸರಿಗೆ ತಪ್ಪು ಪಾಸ್ವರ್ಡ್ಗಳನ್ನ ಹೇಳ್ತಿದ್ದ. ಇದನ್ನು ಗಮನಿಸಿದ ಪೊಲೀಸರಿಗೆ ಸ್ವಲ್ಪ ವಿಚಿತ್ರ ಅಂತ ಅನ್ಸುತ್ತೆ. ಈ ಒಂದು ಸಮಯದಲ್ಲಿ ಪೊಲೀಸರ ಅನುಮಾನ ಈ ರೆನ್ಹಾರ್ಡ್ ಮೇಲೂ ಕೂಡ ಬೀಳುತ್ತೆ. ನಂತರ ಪೊಲೀಸರ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಸರಿಯಾದ ಪಾಸ್ವರ್ಡ್ ಅನ್ನ ಆತ ಕೊಟ್ಟಿದ್ದ. ಫೋನ್ ಅನ್ನ ಅನ್ಲಾಕ್ ಮಾಡಿ ನೋಡಿದ್ಮೇಲೆ ಪೊಲೀಸರಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ಅದರೊಳಗೆ ಅಶ್ಲೀಲವಾದಂತಹ ಸಾಕಷ್ಟು ವಿಡಿಯೋಸ್ಗಳು, ಫೋಟೋಸ್ಗಳು ತುಂಬಿ ಹೋಗಿದ್ವು. ತಕ್ಷಣ ಪೊಲೀಸರು ಈ ರೆನ್ಹಾರ್ಡ್ನನ್ನ ಬಂಧಿಸ್ತಾರೆ. ನಂತರ ಅವನ ಮನೆಯನ್ನ ಹುಡುಕಾಟ ಮಾಡಿದಾಗ ಅಲ್ಲಿ ಪೊಲೀಸರಿಗೆ ಬಹಳಷ್ಟು ವಸ್ತುಗಳು ಸಿಕ್ಕಿದ್ವು. ಅವುಗಳಲ್ಲಿ ಒಂದು ಪೆನ್ ಡ್ರೈವ್ ಕೂಡ ಸಿಗುತ್ತೆ. ಅದರಲ್ಲಿ ಸುಮಾರು 800 ವಿಡಿಯೋಗಳು, 200 ಹುಡುಗರ ವಿಡಿಯೋಗಳು ಇರೋದು ಗೊತ್ತಾಗುತ್ತೆ. ಅವುಗಳಲ್ಲಿ ಸುಮಾರು 136 ಹುಡುಗರ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಇವರಲ್ಲಿ ಸುಮಾರು 60 ಜನ ಈ ರೆನ್ಹಾರ್ಡ್ನ ವಿರುದ್ಧ ಕೇಸನ್ನ ದಾಖಲು ಮಾಡೋದಕ್ಕೆ ಮುಂದಾಗ್ತಾರೆ. ಇನ್ನೊಂದ್ ಕಡೆ ಉಳಿದವರು ಈಗ ಎಲ್ಲಾ ವಿಷಯಗಳನ್ನ ಮರೆತು ತಮ್ಮ ಜೀವನವನ್ನ ಮುಂದೆ ಸಾಗಿಸೋದಕ್ಕೆ ಇಚ್ಛಿಸ್ತಾರೆ. ನಮ್ಗೆ ಇದನ್ನ ಮುಂದುವರಿಸೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನಂತರ 2020ರಲ್ಲಿ ಈ ರೆನ್ಹಾರ್ಡ್ ಮೇಲೆ ಸುಮಾರು 136 ಪ್ರಕರಣಗಳನ್ನ ದಾಖಲು ಮಾಡಲಾಗುತ್ತೆ. ಮತ್ತೆ ಆತನಿಗೆ 40 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ. ವೀಕ್ಷಕರೇ, ಶ್ರೀಮಂತ ಕುಟುಂಬದಲ್ಲಿ ಜನಸಂತ ಈತ ತನ್ನ ವಿಕೃತ ಆಸೆಗಳಿಗೆ ಬಲಿಯಾಗಿ ಅರಮನೆಯಲ್ಲಿ ಇರಬೇಕಾದವನು ಈಗ ಸೆರೆಮನೆಯಲ್ಲಿ ಕಂಬಿಯನ್ನ ಎಣಿಸುವಂತಾಗಿದೆ. ಇಂಥದ್ದನ್ನೆಲ್ಲ ನೋಡಿದಾಗ ಈ ಜಗತ್ತಲ್ಲಿ ಇನ್ನೂ ಎಂತೆಂಥ ವಿಚಿತ್ರ ಮನುಷ್ಯರು ಇರ್ತಾನೆ ಅಂತ ನಮಗೆ ಆಶ್ಚರ್ಯ ಆಗೋದಂತೂ ಸುಳ್ಳಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ನ ಮೂಲಕ ತಿಳಿಸಿ. ನಮಸ್ಕಾರ.